ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಂದು ಕೂಡ ಶಾಸಕರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನ ನಡೆಸಲಿದ್ದಾರೆ. ಸಿಎಂ ಕೃಷ್ಣಾದಲ್ಲಿ ಸಭೆ ನಡೆಸಲಿರುವಂತಹ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರಲಿದ್ದಾವೆ. ಅದರ ಜೊತೆಗೆ ಒಂದಷ್ಟು ಅನುಮಾನ ಗೊಂದಲಗಳೇನಿವೆ ಅವು ಬಗೆಹರಿವು. ಸಚಿವ ಮತ್ತು ಶಾಸಕರ ನಡುವೆ ಅಸಮಾಧಾನ ಬೇರೆ ಇತ್ತಲ್ಲ, ಹಾಗಾಗಿ ಅದ್ರ ಬಗ್ಗೆ ಸಭೆ ಮಾಡಿದ್ರು. ಅದರ ಬೆನ್ನಲ್ಲೇ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ದಕ್ಷಿಣ ಸೇರಿದಂತೆ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಇವತ್ತು ಡಿಕೆ ಶಿವಕುಮಾರ್ ಸಭೆಯನ್ನ ನಡೆಸಲಿದ್ದಾರೆ. ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಮುನ್ನೆಲೆಗೆ ಬರ್ತಾವೆ? ಒಂದು, ಬರಗಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರದ ಕೈ ಸೇರಿರುವಂತಹ ಬರದ ವರದಿ, ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಕೊಡುವ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಮತ್ತೆ ಸಭೆಯಲ್ಲಿ SIR ಪ್ರಕ್ರಿಯೆಗಳ ಲೋಪಗಳ ಕುರಿತು ಚರ್ಚೆ ಆಗುತ್ತೆ. ನೀವುಗಳು ಎಸಿ ತಹಶೀಲ್ದಾರರ ಜೊತೆಗೆ ಮಾತುಕತೆ ನಡೆಸಬೇಕು, ಏನಾಗಿದೆ ಅಂತ ಮಾಹಿತಿ ಪಡಿಬೇಕು ಅಂತ ಸೂಚನೆ ಕೊಡ್ತಾರಂತೆ ಡಿಕೆ ಶಿವಕುಮಾರ್. ಇನ್ನು ಟಾರ್ಗೆಟ್ 2028ರ ಚುನಾವಣೆ ಬಗ್ಗೆ ಸ್ಪಷ್ಟ ಸೂಚನೆ ನೀಡಿರುವಂತಹ ಸಿಎಂ ಶಾಸಕರಿಗೆ ಸೂಚನೆ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕ್ಷೇತ್ರದಲ್ಲಿ ನೀವು ನಿಮ್ಮ ಕೆಲಸ ಮಾಡಿ, ನಾನ್ ನನ್ನ ಕೆಲಸ ಮಾಡ್ತೀನಿ. ಇನ್ನು ಬರಗಾಲದ ಬಗ್ಗೆ ಚಿಂತನೆ ಬಿಡಿ, ನಾನು ಪ್ರವಾಸ ಮಾಡ್ತೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ದಾರಂತೆ. ಈ ಮೂಲಕ ಶಾಸಕರಿಗೆ ಒಂದಷ್ಟು ಟಾಸ್ಕ್ಗಳನ್ನ ಕೊಡಲಾಗಿದೆ. ನಿಮ್ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ. ಇನ್ನು ಬರಗಾಲಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಿಪೋರ್ಟ್ ಸಿಕ್ಕಿದೆ, ನಾನು ಕೂಡ ಅದಕ್ಕೆ ಸಂಬಂಧಿಸಿದಂತೆ ಪ್ರವಾಸವನ್ನ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರಂತೆ. ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಏನ್ ಸಮಸ್ಯೆಗಳಿದೆ, ಜನರಿಗೆ ಯಾವ ರೀತಿಯಾಗಿ ಸ್ಪಂದಿಸಬೇಕು ಅದ್ರ ಬಗ್ಗೆ ಗಮನ ಹರಿಸಬೇಕಿದೆ. ಇನ್ನು SIR ನಲ್ಲೂ ಕೂಡ ಎಷ್ಟೊಂದು ವೋಟ್ಸ್ ಡಿಲೀಟ್ ಆಗಿದೆಯಲ್ಲ, 1 ಕೋಟಿಗೂ ಹೆಚ್ಚು ವೋಟ್ಗಳು, ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಲೋಪಗಳಾಗಿವೆ, ಆ ವಿಚಾರವನ್ನ ಯಾವ ರೀತಿ ಪ್ರಸ್ತಾಪ ಮಾಡಬೇಕು ಅದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರಂತೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಿದ್ದಾರೆ. ನಿನ್ನೆ ಕೂಡ ಡಿಕೆ ಶಿವಕುಮಾರ್ ಸಚಿವರು ಶಾಸಕರ ಜೊತೆಗೆ ಸಭೆ ಮಾಡಿದ್ರು. ಅಸಮಾಧಾನವನ್ನ ಹೋಗ್ಲಾಡಿಸುವಂತ ಕೆಲಸ ಇವತ್ತು ನೋಡಿದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಶಾಸಕರ ಜೊತೆಗೆ ಸಭೆಯನ್ನ ಮಾಡಿರೋದು. ವಿಧಾನ ಪರಿಷತ್ ಸದಸ್ಯರು ಕೂಡ ಈ ಸಭೆಯಲ್ಲಿದ್ರು. ಅವರಿಗೆ ಕೆಲ ಸೂಚನೆಗಳನ್ನ ಕೊಡಲಾಗಿದೆ. ಈಗಾಗಲೇ ಬಿಜೆಪಿ ಒಂದಷ್ಟು ಹೋರಾಟ ಯಾತ್ರೆ, ಪಾದಯಾತ್ರೆ ಅಂತ ಮಾಡ್ತಿದೆಯಲ್ಲ, ಅದನ್ನ ಬಿಟ್ಟು ಅದ್ರ ಬದಲಿಗೆ ನಾವು ಜನರ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸಬೇಕು, ಕ್ಷೇತ್ರಗಳಲ್ಲಿ ಏನು ಕೆಲಸ ಆಗಬೇಕು ನೋಡಿ ಅಂತ.